ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೂಪರ್ ಸ್ಟಾರ್ ರಜನಿಕಾಂತ್ ಆಲ್ ಓವರ್ ಇಂಡಿಯಾದಲ್ಲಿ ಈ ಹೆಸರಿಗಿರೋ ತೂಕ ಯಾವತ್ತೂ ಕಮ್ಮಿ ಆಗೋದಿಲ್ಲ. ವಯಸ್ಸು 75ರ ಆಸು ಪಾಸಲ್ಲಿದ್ರೂ ಇಂದಿಗೂ ಎಲ್ಲ ಪ್ರಮುಖ ಹೀರೋಗಳಿಗೆ ಬಿಗ್ ಕಾಂಪಿಟೇಷನ್ ಕೊಡೋ ಕೆಪಾಸಿಟಿ ಅಥವಾ ಆ ಸ್ಟಾರ್ಡಮ್ ಇದೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರಜನಿಗೆ ಮಾತ್ರ. ರಜನಿಕಾಂತ್ ತಮಿಳಲ್ಲಿ ಮಿಂಚಿ ಸೂಪರ್ ಸ್ಟಾರ್ ಆಗಿದ್ರು ಅವರು ಮೂಲತಃ ಕನ್ನಡಿಗರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆ ಹೆಮ್ಮೆ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಇದೆ. ಪಕ್ಕದೂರಿಗೆ ಹೋಗಿ ಕನ್ನಡವನ್ನ ರಜನಿ ಮರೆತು ಬಿಟ್ರ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ, ನೋ ವೇ ಅನ್ನೋ ಹಾಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾನೆ ಹೋಗುತ್ತೆ. ಈಗ ತಮ್ಮ ಎಕ್ಸ್ ಖಾತೆಯಲ್ಲಿ ಕನ್ನಡದ ಪೋಸ್ಟ್ ಒಂದನ್ನ ಹಾಕಿ ಮತ್ತೆ ರಜನಿಕಾಂತ್ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಜನಿಕಾಂತ್ ಅವರ ಬಹುದಿನದ ಗೆಳೆಯ ಹಿರಿಯ ಸಿನಿಮಾ ಪತ್ರಕರ್ತ KJ ಕುಮಾರ್ ಅವರು ಅನಾರೋಗ್ಯದಿಂದ ನಿನ್ನೆ ನಿಧನ ಹೊಂದಿದ್ರು. 74 ವರ್ಷ ವಯಸ್ಸಿನ ಕುಮಾರ್ ಕನ್ನಡ ಪತ್ರಿಕೋದ್ಯಮ ಕಂಡ ಪ್ರತಿಭಾನ್ವಿತ ಸಿನಿ ಪತ್ರಕರ್ತ ಮಾತ್ರವಲ್ಲದೆ ರಜನಿ, ಅಂಬರೀಶ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಮೈಸೂರಿನ ಭಾಗದ ಸಿನಿ ಪತ್ರಕರ್ತ ಅಂತಲೇ ಹೆಸರು ಮಾಡಿದ್ದ ಕುಮಾರ್ ರಜನಿಕಾಂತ್, ಅಂಬರೀಷ್ನಂತ ದಿಗ್ಗಜ ನಟರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ರು. ಅದರಲ್ಲೂ ರಜನಿಕಾಂತ್ ಸಂಪರ್ಕದಲ್ಲಿದ್ದ ಏಕೈಕ ಕನ್ನಡ ಪತ್ರಕರ್ತ ಅಂತಲೂ ಅನ್ನಿಸ್ಕೊಂಡಿದ್ರು. ಉದಯವಾಣಿ, ಹೊಸದಿನ, ಹಾಯ್ ಬೆಂಗಳೂರು ಸೇರಿ ಅನೇಕ ಪತ್ರಿಕೆಗಳಲ್ಲಿ ದಶಕಗಳಿಗೂ ಹೆಚ್ಚು ಕಾಲ ಪತ್ರಿಕಾ ರಂಗದಲ್ಲಿ ಹೆಸರು ಮಾಡಿದ್ದ ಕುಮಾರ್ ನಿನ್ನೆ ಮಧ್ಯಾಹ್ನ ದಿಢೀರ್ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆ ಸೇರಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನ ತ್ಯಜಿಸಿದ್ರು. ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಸಾಕಷ್ಟು ಜನರು ಕಂಬನಿ ಮಿಡಿದಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಕನ್ನಡದಲ್ಲೇ ಸಂತಾಪ ಸೂಚಿಸುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ರಜನಿ, ದಿವಂಗತ KJ ಕುಮಾರ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಆರಂಭ ಕಾಲದಿಂದಲೂ ನನ್ನ ನಟನೆಯನ್ನ ಮೆಚ್ಚಿ ಪ್ರೋತ್ಸಾಹಿಸಿದವರು. ಬಹಳ ಸರಳವಾಗಿ ಯಾವಾಗಲೂ ಹಸನ್ಮುಖಿಯಾಗಿ ಎಲ್ಲರ ಜೊತೆಯಲ್ಲಿದ್ದರು. ಅವರ ಅಗಲಿಕೆ ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ. ಅವರ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು ಅನ್ನೋದನ್ನ ಬರೆದುಕೊಂಡಿದ್ದಾರೆ. ಈ ಪೋಸ್ಟ್ ನೋಡಿ ಕನ್ನಡಿಗರು ಖುಷಿಯಾಗಿದ್ರೆ ತಮಿಳು ಪ್ರೇಕ್ಷಕರಿಗೆ ಕನ್ಫ್ಯೂಸ್ ಆಗಿದೆ. ಇದೇನಿದು ಸಡನ್ ಆಗಿ ರಜನಿಕಾಂತ್ ಅಕೌಂಟ್ನಿಂದ ಈ ರೀತಿ ಒಂದು ಪೋಸ್ಟ್ ಬಂದಿದೆಯಲ್ಲ, ಇದು ಅವರದ್ದೇ ಅಕೌಂಟಾ ಅಂತ ಬಹುತೇಕರು ಕಮೆಂಟ್ ಮಾಡಿದ್ದಾರೆ. ಇನ್ನೂ ಹಲವರು ಇದರ ಅರ್ಥ ಏನು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ತಿಳಿದವರು ಅದನ್ನ ಇಂಗ್ಲಿಷ್ ಹಾಗೂ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಿ ಎಲ್ಲರಿಗೂ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಕಾಲ ಬದಲಾದ್ರೂ ಇನ್ನೂ ಕೆಲವೊಂದು ವಿಚಾರಗಳಲ್ಲಿ ಪ್ರಬುದ್ಧರಾಗದ ಜನರು ಕನ್ನಡ ಯಾಕೆ ಬೇಕಿತ್ತು, ಇಂಗ್ಲಿಷ್ನಲ್ಲಿ ಹಾಕಬಹುದಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಕನ್ನಡದ ಪತ್ರಕರ್ತ, ಅದರಲ್ಲೂ ಗೆಳೆಯ ಅನ್ನಿಸಿಕೊಂಡವನಿಗೆ ಕನ್ನಡದಲ್ಲೇ ಪೋಸ್ಟ್ ಹಾಕೋದು ಅರ್ಥಪೂರ್ಣ ಅಂತ ರಜನಿಕಾಂತ್ ಭಾವಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಅಂದಹಾಗೆ ರಜನಿಕಾಂತ್ ಕರ್ನಾಟಕದಿಂದ ದೂರ ಆಗಿದ್ರು ತಮ್ಮ ಹುಟ್ಟೂರಿನ ಜೊತೆ ಆಗ್ಲಿ ಅಥವಾ ಕನ್ನಡದ ಜೊತೆ ಆಗ್ಲಿ ಅವರ ನಂಟು ಕಡಿಮೆ ಆಗಿಲ್ಲ. ತಮ್ಮ ಪಾಲಿನ ಗಾಡ್ ಫಾದರ್ ಸಹೋದರ ಬೆಂಗಳೂರಲ್ಲೇ ಇದ್ದು ಅವರನ್ನ ನೋಡೋ ಸಲುವಾಗಿ ರಜನಿ ಬೆಂಗಳೂರಿಗೆ ಬರ್ತಾ ಇರ್ತಾರೆ. ಅದರಲ್ಲೂ ಅವರ ಪ್ರಾಣ ಸ್ನೇಹಿತ ರಾಜ್ ಬಹದ್ದೂರ್ ಕೂಡ ಬೆಂಗಳೂರಲ್ಲೇ ಇದ್ದು ಅವರ ಜೊತೆಗೂ ನಿರಂತರ ಸಂಪರ್ಕ ಹೊಂದಿದ್ದಾರೆ. ಮಂತ್ರಾಲಯ ಸೇರಿದಂತೆ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಅಲ್ಲದೆ ನಟ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ನಡೆದ ಅಪ್ಪು ನೆನಪಿನ ಕಾರ್ಯಕ್ರಮವೊಂದರಲ್ಲಿ ಅವರು ಮಳೆಯಲ್ಲಿ ನಿಂತು ನಿರರ್ಗಳವಾಗಿ ಕನ್ನಡದಲ್ಲಿ ಮಾತನಾಡಿದ್ದನ್ನ ಯಾರೂ ಮರೆತಿಲ್ಲ. ಅಲ್ಲದೆ ಕಳೆದ ವರ್ಷ ತಾವು ಓದಿದ ಬೆಂಗಳೂರಿನ ಶಾಲೆಯ ಆನಿವರ್ಸರಿ ಹಿನ್ನೆಲೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಕನ್ನಡದಲ್ಲೇ ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸಿಕೊಂಡಿದ್ರು. ಈ ರೀತಿ ಅವಕಾಶ ಸಿಕ್ಕಾಗ್ಲೆಲ್ಲ ತಮ್ಮ ಕನ್ನಡಾಭಿಮಾನವನ್ನ ರಜನಿಕಾಂತ್ ತೋರಿಸ್ತಾನೆ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳೋ ಹಾಗೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಸಾಲುಗಳನ್ನ ಸೂಪರ್ ಸ್ಟಾರ್ ರಜನಿ ನೆನಪಿಸ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.